ಶುಭೋದಯ ಮಕ್ಕಳೇ. ಪಾಠ 7 ಯಾಣ ಕುರಿತೊಂದು ಪತ್ರ. ಯಾಣ ಅಂದರೆ ಚಾರಣಿಗರಿಗೆ ಬಹು ಇಷ್ಟವಾದ ಒಂದು ಜಾಗ. ಚಾರಣ ಅಂತಂದರೆ ಬೆಟ್ಟ ಗುಡ್ಡಗಳಿಗೆ ಸಾಹಸದ ನಡಿಗೆ. ಯಾಣ ಒಂದು ದೊಡ್ಡದಾದ ಗುಡ್ಡ, ಅದನ್ನು ಹತ್ತದೇ ಒಂದು ರೋಮಾಂಚಕಾರಿ. ಆ ಯಾಣದ ಬಗ್ಗೆ ಒಂದು ಪತ್ರ ಬರೆದಿದ್ದಾರೆ. ಯಾರು ಪತ್ರ ಬರೆದಿದ್ದಾರೆ, ಅದು ಎಲ್ಲಿದೆ ಅನ್ನೋದನ್ನು ನಾವು ಈ ಪಾಠದ ಮುಖಾಂತರ ತಿಳ್ಕೊಳ್ಳೋಣ. ಇದು ಸಮಿತಿಯವರು ನಿಮಗಾಗಿ ಕೊಟ್ಟಿರತಕ್ಕಂಥ ಪಾಠ. ಪ್ರವೇಶ. ನಮ್ಮ ಕನ್ನಡ ನಾಡು ಪ್ರಾಕೃತಿಕ ಸೊಬಗಿನಿಂದ ಕೂಡಿದ ಸುಂದರ ನಾಡು. ನಮ್ಮ ಕನ್ನಡ ನಾಡು ಅಂದರೆ ನಾವಿರೋದು ಕರ್ನಾಟಕ. ಪ್ರಾಕೃತಿಕ ಅಂದರೆ ನಾವು ಪ್ರಕೃತಿಯಿಂದ ಸೊಬಗು ಅಂದರೆ ಪ್ರಕೃತಿ ತುಂಬ ಸುಂದರವಾಗಿದೆ ಅಂತ ಇಲ್ಲಿಯ ಪ್ರಕೃತಿ. ಕನ್ನಡ ನಾಡಿನ ಯಾವ ಭಾಗಕ್ಕೆ ಹೋದರೂ ಅಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಅನೇಕ. ನಾವು ಕನ್ನಡ ನಾಡು ಕರ್ನಾಟಕದಲ್ಲಿ ಯಾವುದೇ ಭಾಗಕ್ಕೆ ಹೋದರೂ ಸಹ ಅಲ್ಲಿ ಪ್ರೇಕ್ಷಣೀಯ ಅಂದರೆ ನೋಡ್ತಕ್ಕಂಥ ಸ್ಥಳಗಳು ಬಹಳ ಇದೆ. ಅವುಗಳ ಪರಿಚಯ ನಮ್ಮ ವಿದ್ಯಾರ್ಥಿಗಳಿಗೆ ಆಗಬೇಕಾಗಿರುವುದು ಬಹುಮುಖ್ಯ. ಅಂದರೆ ನೀವು ವಿದ್ಯಾರ್ಥಿಗಳು ಓದ್ತಕ್ಕಂಥವರು ಎಲ್ಲೆಲ್ಲಿ ಯಾವ್ಯಾವ ಸ್ಥಳಗಳು ಹೆಚ್ಚು ಪ್ರಸಿದ್ಧಿ ಆಗಿದ್ದಾವೆ, ಯಾವುದು ಪ್ರಸಿದ್ಧಿ ಆಗಿದೆ ಅನ್ನೋದು ತಿಳ್ಕೊಳ್ಳೋದು ಬಹುಮುಖ್ಯ ಆಗಿರುತ್ತೆ. ಇಲ್ಲಿ ಚಾರಣಕ್ಕೆ ಪ್ರಸಿದ್ಧವಾದ ಯಾಣದ ಸಂಕ್ಷಿಪ್ತ ಪರಿಚಯ ಮಾಡಿಕೊಡುವ ಪ್ರಯತ್ನ ಮಾಡಲಾಗಿದೆ. ಈ ಪಾಠದ ಮುಖಾಂತರ ಯಾಣದ ಬಗ್ಗೆ ಕಿರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇದರೊಂದಿಗೆ ಮಕ್ಕಳಿಗೆ ಈ ಅಂಚೆ ರಚಿಸುವ ಬಗ್ಗೆ ಮಾಹಿತಿ ನೀಡುವುದು ಈ ಪಾಠದ ಆಶಯ. ಈ ಯಾಣದ ಬಗ್ಗೆ ತಿಳ್ಕೊಳ್ತಾ ಈ ಅಂಚೆ ಅಂದರೆ ಎಲೆಕ್ಟ್ರಾನಿಕ್ ಮೇಲ್, ಅದ್ರ ಬಗ್ಗೆನೂ ಸಹ ನಾವು ಈ ಪಾಠದ ಮುಖಾಂತರ ತಿಳ್ಕೊಳ್ತೀವಿ. ಈಗ ಪಾಠಕ್ಕೆ ಬರೋಣ. ಸಲೀಂ, ರಾಗಿಣಿ, ಜೆನಿಫರ್ ಹಾಗೂ ಶಂಕರ ಪ್ರತಿದಿನ ಜೊತೆಗೆ ಓದಿಕೊಳ್ಳಲು ಗೆಳೆಯ ರಾಜುವಿನ ಮನೆಗೆ ಬರುತ್ತಿದ್ದರು. ಈಗ ನೀವು ಓದ್ಕೊಳ್ಳೋದು ಅಂದರೆ ಕಂಬೈನ್ಡ್ ಸ್ಟಡಿ ಗ್ರೂಪಾಗಿ ಓದ್ತಿರಲ್ಲ, ಅದೇ ಥರ ಇಲ್ಲಿ ಯಾರ್ಯಾರು ಸಲೀಂ, ರಾಗಿಣಿ, ಜೆನಿಫರ್, ಶಂಕರ ಅವರು ಪ್ರತಿದಿನ ಓದ್ಕೊಳ್ಳೋಕ್ಕೆ ಯಾರ ಮನೆಗೆ ಹೋಗ್ತಾಯಿದ್ರು? ರಾಜು ಅನ್ನೋ ಗೆಳೆಯನ ಮನೆಗೆ ಹೋಗ್ತಾಯಿದ್ರು. ಆಯಾ ದಿನ ಶಾಲೆಯಲ್ಲಿ ನಡೆದ ಪಾಠದ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು. ಮತ್ತು ಆ ದಿನ ಏನು ಪಾಠ ಮಾಡಿದರು, ಯಾರೆಲ್ಲ ಏನು ಪಾಠ ಮಾಡಿದರು, ಇವ್ರಿಗೆ ಎಷ್ಟು ಅರ್ಥ ಆಯಿತು, ಯಾರ್ಯಾರು ಏನೇನು ಅರ್ಥ ಮಾಡಿಕೊಂಡ್ರು ಅನ್ನೋದನ್ನು ಸಹ ಅವರು ಚರ್ಚೆ ಮಾಡ್ತಾಯಿದ್ರು. ಅದೊಂದು ಭಾನುವಾರ ಎಲ್ಲರೂ ರಾಜುವಿನ ಮನೆಗೆ ಬಂದರು. ಹಾಗೆ ಪ್ರತಿದಿನ ಹೋಗ್ತಾ ಇದ್ರಲ್ಲ, ಅದೇ ಥರ ಒಂದು ಭಾನುವಾರನೂ ಎಲ್ಲರೂ ರಾಜು ಮನೆಗೆ ಓದ್ಕೊಳ್ಳೋಕ್ಕೆ ಚರ್ಚೆ ಮಾಡೋಕ್ಕೆ ಬರ್ತಾರೆ. ಸಲೀಂ ಗೆಳೆಯರ ಬಳಿ ಈಗ ನಾವೊಂದು ಆಟ ಆಡೋಣ, ಆಮೇಲೆ ಓದಿಕೊಳ್ಳೋಣ ಎಂದನು. ಅವಾಗ ಅವನು ಸಲೀಂ ಇರ್ತಾನೆ, ಅವನು ಹೇಳ್ತಾನೆ ನಾವು ಸ್ವಲ್ಪ ಹೊತ್ತು ಆಟ ಆಡ್ಬಿಡೋಣ, ಆಮೇಲೆ ಓದ್ಕೊಳ್ಳೋಣ ಅಂತ ಹೇಳ್ತಾನೆ. ಅದಕ್ಕೆ ಯಾವ ಆಟ ಎಂಬುದರ ಬಗ್ಗೆ ಜೋರಾಗಿ ಚರ್ಚೆ ನಡೆಯಿತು. ಆಟ ಆಡೋಣ ಅಂತ ನಿರ್ಧಾರ ಮಾಡಿದ್ರೆ ಯಾವ ಆಟ ಆಡಬೇಕು ಅಂತ ಒಬ್ಬರೊಳಗೊಬ್ಬರಿಗೆ ಚರ್ಚೆ ಆಗುತ್ತೆ. ಆಗ ಒಳಗಿನಿಂದ ಬಂದ ರಾಜುವಿನ ಅಮ್ಮ, ಯಾರೂ ಗಲಾಟೆ ಮಾಡಬೇಡಿ, ರಾಜುವಿನ ಅಪ್ಪ ಕಂಪ್ಯೂಟರಲ್ಲಿ ಏನೋ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿ ಒಳಗೆ ಹೋದರು. ಈಗ ಮಕ್ಕಳೆಲ್ಲ ಸೇರಿರ್ತಾರೆ, ಯಾವ ಆಟ ಆಡಬೇಕು ಅಂತ ಚರ್ಚೆ ಮಾಡ್ತಾ ಇರ್ತಾರೆ, ಜೋರಾಗಿ ಚರ್ಚೆ ಮಾಡ್ತಾ ಇರ್ತಾರೆ. ಅದನ್ನು ಕೇಳಿ ರಾಜುವಿನ ಅಮ್ಮ ಬಂದು, ಈ ಯಾರು ಗಲಾಟೆ ಮಾಡಬೇಡಿ, ರಾಜುವಿನ ಅಪ್ಪ ಒಳಗಡೆ ಕಂಪ್ಯೂಟರ್ನೆಲ್ಲೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೋಗ್ತಾಳೆ. ಆಗ ರಾಗಿಣಿ, ಈ ಸಲೀಂನಿಗೆ ಯಾವಾಗಲೂ ಬರೀ ಆಟದ್ದೇ ಚಿಂತೆ, ಆಟದ್ದೇ ಚಿಂತೆ. ನಿನ್ನೆ ಪದ್ಮಿನಿ ಮೇಡಮ್ ನಮಗೆಲ್ಲ ಕಂಪ್ಯೂಟರಲ್ಲಿ ವಿಶೇಷ ಪತ್ರ ಬರೆಯೋ ಬಗ್ಗೆ ಹೇಳಿಕೊಡಲಿಲ್ವೇ ಎಂದು ವಿಷಯಕ್ಕೆ ಬಂದಳು. ಅವಾಗ ಹೇಳ್ತಾಳೆ, ಯಾರು? ರಾಗಿಣಿ ಹೇಳ್ತಾಳೆ, ಸಲೀಮ್ಗೆ ಯಾವಾಗಲೂ ಆಟದ್ದೇ ಚಿಂತೆ, ಆದರೆ ನಿನ್ನೆ ಪದ್ಮಿನಿ ಮೇಡಮು ಕಂಪ್ಯೂಟರ್ನಲ್ಲಿ ವಿಶೇಷ ಪತ್ರನ ಬರೆಯೋ ಬಗ್ಗೆ ಹೇಳ್ಕೊಡ್ಲಿಲ್ವಾ, ಆ ವಿಷಯನ ಮಾತಾಡೋಣ ಅಂತ ಹೇಳ್ತಾಳೆ. ಆಗ ಎಲ್ಲರೂ ಹೌದಲ್ವಾ ಅಂತ, ಆಗ ಎಲ್ಲರೂ ಅಯ್ಯೋ ಹೌದಲ್ಲ, ಹೇಳ್ಕೊಟ್ಟಿದ್ರಲ್ಲ ಕಂಪ್ಯೂಟರ್ನಲ್ಲಿ ವಿಶೇಷ ಪತ್ರ ಬರೆಯೋದನ್ನು ಅಂತ ಮಾತಾಡ್ತಾರೆ ಎಂದು ಪತ್ರ ಬರೆಯುವ ಕುರಿತು ಚರ್ಚೆ ತಿರುಗಿದರು. ಆವಾಗ ವಿಶೇಷ ಪತ್ರ ಬರೆಯೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅಷ್ಟರಲ್ಲಿ ರಾಜುವಿನ ತಂದೆ ಸುಂದರ್ ಹೊರಗೆ ಬಂದರು. ಹೀಗೆ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ರಾಜುವಿನ ತಂದೆ, ಅವರ ಹೆಸರು ಸುಂದರ್ ಅಂತ ಹೊರಗೆ ಬರ್ತಾರೆ. ಏನು ಮಕ್ಕಳೇ, ಏನು ನಡೆಸಿದ್ದೀರಿ ಎಂದು ಕೇಳಿದರು. ಮಕ್ಕಳಿಗೆಲ್ಲ ಕೇಳ್ತಾರೆ, ಏನು ಮಾಡ್ತಾ ಇದ್ದೀರಾ ಎಲ್ಲರೂ ಅಂತ. ಅದಕ್ಕೆ ಚೂಟಿ ರಾಗಿಣಿಯು ಪದ್ಮಿನಿ ಮೇಡಮ್ ಹೇಳಿದ ಗೃಹಪಾಠದ ಬಗ್ಗೆ ತಿಳಿಸಿ ಅದನ್ನು ಹೇಗೆ ಬರೆಯುವುದು ಎಂದು ತಿಳಿಯದೆ ಚರ್ಚೆ ಮಾಡ್ತಾ ಇದ್ದೇವೆ ಮಾಮ ಎಂದಳು. ಅಷ್ಟರೊಳಗೆ ಅವ್ರು ಕೇಳಿದ್ದಕ್ಕೆ ರಾಗಿಣಿ ಹೇಳ್ತಾಳೆ, ಅವಳು ಚೂಟಿ ಇರ್ತಾಳೆ ಅಂದರೆ ಚುರುಕಾಗಿರ್ತಾಳೆ. ಅವಳು ಹೇಳ್ತಾಳೆ, ಏನಿಲ್ಲ, ನಾವು ನಿನ್ನೆ ನಮ್ಮ ಮೇಡಮ್ ಪದ್ಮಿನಿ ಮೇಡಮು ಒಂದು ಗೃಹಪಾಠ ಅಂದರೆ ಹೋಮ್ವರ್ಕ್ ಕೊಟ್ಟಿದ್ರು, ಅದೇನಂದರೆ ಪತ್ರ ಬರೆಯೋದು, ಈ ಅಂಚೆ ಬರೆಯೋದು ಹೇಗೆ ಅಂತ ಚರ್ಚೆ ಮಾಡ್ತಾ ಇದ್ವಿ ಅಂತ ಕೇಳ್ತಾಳೆ. ಅದಕ್ಕೆ ಆಗ ಸುಂದರ್, ಬನ್ನಿ ಎಂದು ಎಲ್ಲರೂ ಕಂಪ್ಯೂಟರ್ ಕರೆದುಕೊಂಡು ಹೋಗಿ ಈ ಅಂಚೆ ಅಥವಾ ಇಮೇಲ್ ಬಗ್ಗೆ ಕಂಪ್ಯೂಟರ್ನಲ್ಲಿ ತೋರಿಸುತ್ತಾ, ಇಮೇಲ್ ಅಂದರೆ ಕಂಪ್ಯೂಟರ್ ಮೂಲಕ ಪತ್ರಗಳನ್ನು ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಜನಪ್ರಿಯ ವಿಧಾನ ಎಂದರು. ಆವಾಗ ಅವ್ರು ಹೇಳ್ತಾರೆ, ಸುಂದರ್ ಏನು ಹೇಳ್ತಾರೆ, ಬನ್ನಿ ನಾನು ತೋರಿಸ್ತೀನಿ ಅಂತೇಳಿ ಕಂಪ್ಯೂಟರ್ ರೂಮಿಗೆ ಕರ್ಕೊಂಡೋಗಿ ಈ ಅಂಚೆ ಅಥವಾ ಇಮೇಲ್ ಅಂತೀವಿ, ಅಥವಾ ಕಂಪ್ಯೂಟ್ರಲ್ಲಿ ಅದನ್ನು ತೋರಿಸ್ತಾ, ಇದನ್ನು ಇಮೇಲ್ ಅಂದರೆ ಕಂಪ್ಯೂಟರ್ ಮೂಲಕ ಪತ್ರ ಬರೆಯೋದು ಅಥವಾ ಸಂದೇಶಗಳನ್ನು ಒಬ್ಬರಿಗೊಬ್ಬರು ಕಳಿಸೋದು. ಇದು ಒಂದು ಜನಪ್ರಿಯ ಅಂದರೆ ತುಂಬ ಎಲ್ಲರಿಗೂ ಹತ್ತಿರವಾದ್ದು, ಎಲ್ಲರೂ
ಇವಾಗಿನ ದಿನಮಾನದಲ್ಲಿ ಅದನ್ನೇ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ಸಲೀಂ ಕುತೂಹಲದಿಂದ ಅಂಕಲ್ ಇಮೇಲ್ ಎಂದರೇನು ಎಂದು ಕೇಳಿದನು. ಅದಕ್ಕೆ ಸಲೀಂ ಕೇಳ್ತಾನೆ, ಹಂಗಾದ್ರೆ ಇಮೇಲ್ ಅಂದರೆ ಏನು ಅಂತ. ಅದಕ್ಕೆ ಸುಂದರ್, ಇ ಅಂದರೆ ಇಂಗ್ಲೀಷ್ನಲ್ಲಿ ಎಲೆಕ್ಟ್ರಾನಿಕ್, ಮೇಲ್ ಅಂದರೆ ಅಂಚೆ, ಹಾಗಾಗಿ ಎಲೆಕ್ಟ್ರಾನಿಕ್ ಮೇಲ್ ಅನ್ನು ಈ ಅಂಚೆ ಎನ್ನುತ್ತಾರೆ ಎಂದರು. ಅದಕ್ಕೆ ಅವರು ಬಿಡಿಸಿ ಹೇಳ್ತಾರೆ, ಇ ಅಂದರೆ ಇಂಗ್ಲೀಷ್ನಲ್ಲಿ ಎಲೆಕ್ಟ್ರಾನಿಕ್ ಅಂತ, ಮೇಲ್ ಅಂದರೆ ಅಂಚೆ, ಅಂದರೆ ನಾವೇನು ಪತ್ರ ಬರಿತೀವೋ ಹಂಗೆ ಎಲೆಕ್ಟ್ರಾನಿಕ್ ಮೇಲ್ ಅಂತ, ಅದಕ್ಕೆ ಕನ್ನಡದಲ್ಲಿ ಈ ಅಂಚೆ ಅಂತಾರೆ ಅಂತ ಹೇಳ್ತಾರೆ. ಶಂಕರ್, ಮಾಮ ಇಮೇಲನ್ನು ಹೇಗೆ ಕಳಿಸ್ತಾರೆ ಮತ್ತು ಇದನ್ನು ಎಲ್ಲಿ ಯಾರು ಓದಬಹುದು ಎಂದು ಕೇಳಿದ. ಅದಕ್ಕೆ ಶಂಕರ್ ಕೇಳ್ತಾನೆ, ಸರಿ ಇಮೇಲ್ ಅಂತ ಹೇಳಿದ್ರಿ, ಅದು ಇಮೇಲ್ ಯಾರು ಕಳಿಸ್ತಾರೆ, ಅದನ್ನು ಎಲ್ಲಿ ಕಳಿಸ್ತಾರೆ, ಯಾರಿಗೆ ಕಳಿಸ್ತಾರೆ, ಯಾವಾಗ ಓದ್ಬೋದು, ಯಾರು ಓದ್ಬೋದು ಅಂತ ಕೇಳ್ತಾನೆ. ಅದಕ್ಕೆ ಸುಂದರ್, ನೋಡಿ ಮಕ್ಕಳೇ, ಮಾಮೂಲಿ ಅಂಚೆ ವ್ಯವಸ್ಥೆಯಂತೆ ಇಲ್ಲಿಯೂ ಪತ್ರ ತಲುಪಬೇಕಾದ ವಿಳಾಸ ಬೇಕು, ಇದಕ್ಕೆ ಇಮೇಲ್ ವಿಳಾಸ ಅನ್ನುತ್ತಾರೆ. ಈಗ ನಾವು ಅವ್ರು ಏನು ಹೇಳ್ತಾರೆ, ನಾವು ಯಾರಾದ್ರೂ ಪತ್ರ ಬರೀಬೇಕು ಅಂದರೆ ಸರಿಯಾದ ವಿಳಾಸ ಇರಬೇಕು, ಯಾವ ಊರು, ಯಾವ ರಸ್ತೆಯಲ್ಲಿದ್ದಾರೆ, ಅವರ ಹೆಸರೇನು ಅಂತ. ಅದೇ ಥರ ಇಲ್ಲಿ ಕಂಪ್ಯೂಟರ್ನಲ್ಲೂ ಸಹ ಇಮೇಲ್ ಅನ್ನೋದು ಅದಕ್ಕೂ ಒಂದು ವಿಳಾಸ ಬೇಕು ಅಂತ ಹೇಳ್ತಾರೆ. ನೀವು ನನಗೆ ಕಳುಹಿಸಿದ ಇಮೇಲನ್ನು ನಾನು ಕಂಪ್ಯೂಟರ್ನಲ್ಲಿ ತೆರೆದು ಓದಬೇಕೆಂದರೆ ನನ್ನದೇ ಆದ ಗುಪ್ತ ಸಂಕೇತ ಪಾಸ್ವರ್ಡ್ ಇರುತ್ತದೆ. ಈಗ ನಾವು ಆದರೆ ಲೆಟರ್ ಬರೆದೆ ಕರೆಕ್ಟ್ ಅಡ್ರೆಸ್ಸಿಗೆ ಹೋಗುತ್ತೆ, ಓದ್ಬೋದು. ಆದರೆ ಇಲ್ಲಿ ಇಮೇಲ್ ಅಂತಂದರೆ ಇದರಲ್ಲಿ ಕಂಪ್ಯೂಟರ್ನಲ್ಲಿ ಕಳಿಸೋದು, ಅದಕ್ಕೆ ಅದು ಓದಬೇಕು ಅಂದರೆ ಒಂದು ಗುಪ್ತ ಸಂಕೇತ ಪಾಸ್ವರ್ಡ್. ಗುಪ್ತ ಸಂಕೇತ ಅಂದರೆ ಇಮೇಲ್ ಬಳಸುವ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಒಂದು ಗುಪ್ತ ಸಂಕೇತ ಇರುತ್ತೆ. ಅದನ್ನು ಎಂಟ್ರಿ ಮಾಡಿದಾಗ ಮಾತ್ರ ಆ ಲೆಟರ್ನ ನಾವು ಓದ್ಬೋದು ಅಂತ ಹೇಳ್ತಾರೆ. ಅದನ್ನು ಬಳಸಿ ತೆರೆದು ಓದಬಲ್ಲೆ. ಈಗ ನಿಮಗೇನು ಬೇಕು? ಪದ್ಮಿನಿ ಮೇಡಮ್ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದಾರೆ, ಅಷ್ಟೇ ತಾನೇ? ಈಗ ನಿಮಗೊಂದು ವಿಶೇಷ ಪತ್ರ ತಯಾರಿಸಿ ಕಳಿಸುತ್ತೇನೆ, ಅದನ್ನು ನಿಮ್ಮ ಶಾಲೆಯ ಕಂಪ್ಯೂಟರ್ನಲ್ಲಿ ತೆರೆದು ತೋರಿಸಿ ಎಂದರು. ಅದಕ್ಕೆ ಅವ್ರು ಹೇಳ್ತಾರೆ, ಗುಪ್ತ ಸಂಕೇತ ಅಂದ್ರೇನು, ಅದು ಹೆಂಗೆ ಓದ್ಬೋದು ಎಲೆಕ್ಟ್ರಾನಿಕ್ ಮೇಲ್ ಅನ್ನೋದನ್ನು ಹೇಳಿದ್ಮೇಲೆ ಅದಕ್ಕೆ ನಿಮಗೇನು ಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಮೇಡಮ್ ಹೇಳಿದರು ವಿಶೇಷ ಪತ್ರ ತಯಾರಿಸಬೇಕು ಅಂತ. ಆಯಿತು, ನಾನು ಒಂದು ವಿಶೇಷ ಪತ್ರ ತಯಾರಿಸ್ತೀನಿ, ಅದನ್ನು ಕಳಿಸ್ತೀನಿ ಮೇಲ್ ಮುಖಾಂತರ, ನೀವು ನಿಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ನಲ್ಲಿ ಹೋಗಿ ತೆಗೆದು ತೋರಿಸ್ರಿ ನಿಮ್ಮ ಟೀಚರಿಗೆ ಅಂತ ಹೇಳ್ತಾರೆ. ಅದಕ್ಕೆ ರಾಗಿಣಿ, ಅದು ಹೇಗೆ ಮಾಮ ಎಂದಳು. ಆಗ ಸುಂದರ್, ನನ್ನ ಮಗನಿಗೆ ಕಂಪ್ಯೂಟರ್ ಬಳಸುವ ಬಗ್ಗೆ ಸ್ವಲ್ಪ ಗೊತ್ತಿದೆ, ಅವನ ಹೆಸರಿನಲ್ಲಿ ಒಂದು ಇಮೇಲ್ ತಯಾರಿಸಿ ಒಂದು ಗುಪ್ತ ಸಂಕೇತ ಕೊಡುತ್ತೇನೆ, ನೋಡುತ್ತೀರಿ ಎಂದರು. ಅದಕ್ಕೆ ಅಯ್ಯೋ ನೀವು ಇಲ್ಲಿ ಕಳಿಸ್ತೀರಾ, ಆದರೆ ನಾವಂಗೆ ಹೆಂಗೆ ತೆಗೆದು ತೋರಿಸೋದು ಹೇಗೆ ಅಂತ ಕೇಳ್ತಾಳೆ. ಅದಕ್ಕೆ ಸುಂದರ್ ಹೇಳ್ತಾರೆ, ನನ್ನ ಮಗನಿಗೆ ಸ್ವಲ್ಪ ಗೊತ್ತಿದೆ ಕಂಪ್ಯೂಟರ್ನ ಬಳಸೋದು, ನಾನು ಅವನ ಹೆಸರಲ್ಲೇ ಒಂದು ಇಮೇಲ್ ಮಾಡ್ತೀನಿ, ಅದಕ್ಕೊಂದು ಗುಪ್ತ ಸಂಕೇತ ಅಂತಂದರೆ ಅವನಿಗೆ ಆದ ಒಂದು ಸಂಕೇತ ಕೊಡ್ತೀನಿ, ಆ ಸಂಕೇತನ ಅಲ್ಲಿ ಹೋಗಿ ಎಂಟ್ರಿ ಮಾಡಿದರೆ ಓಪನ್ ಮಾಡಿದ್ರೆ ನಾನು ಏನು ಮೇಲ್ ಕಳಿಸಿರ್ತೀವೋ ಅದನ್ನು ಅಲ್ಲಿ ಓದ್ಬೋದು ಅಂತ ಹೇಳ್ತಾರೆ. ಸುಂದರ್, ಇಮೇಲ್ ರಚಿಸುವುದನ್ನು ಮಕ್ಕಳು ಕುತೂಹಲದಿಂದ ಗಮನಿಸಿದರು. ಸುಂದರ್ ಅವರು ಒಂದು ಇಮೇಲ್ ಅವರ ಮಗನ ಹೆಸರಿಗೆ ಒಂದು ಮಾಡ್ತಾ ಇರ್ತಾರೆ, ಅದನ್ನು ತುಂಬ ಕುತೂಹಲದಿಂದ ಮಕ್ಕಳು ವೀಕ್ಷಿಸ್ತಾ ಇರ್ತಾರೆ. ಸುಂದರ್ ರಾಜುವಿನ ಹೆಸರಿನಲ್ಲಿ ಒಂದು ಇಮೇಲ್ ವಿಳಾಸ ತಯಾರಿಸಿದರು. ರಾಜುವಿನ ಹೆಸರಿಗೆ ಒಂದು ಇಮೇಲ್ ವಿಳಾಸನ ಅವರು ತಯಾರು ಮಾಡ್ತಾರೆ. ಅದರ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಗುಟ್ಟಾಗಿ ತಿಳಿಸಿದರು. ಆಗ ಏನದಕ್ಕೆ ಒಂದು ಗುಪ್ತ ಸಂಕೇತ ಅಂದರೆ ಅವರಿಗೆ ಮಾತ್ರ ಗೊತ್ತಿರಬೇಕು, ಬೇರೆಯವ್ರಿಗೆ ಗೊತ್ತಿದ್ರೆ ಅದನ್ನು ಯಾರು ಬೇಕೋ ಓಪನ್ ಮಾಡ್ಬೋದಲ್ಲ, ಅದಕ್ಕೆ ಅವನಿಗೆ ಕಿವಿಯಲ್ಲಿ ಹೇಳ್ತಾರೆ ಇದು ನಿನ್ನ ಸಂಕೇತ ಅಂತ. ಆಗ ಸಲೀಂ, ಮಾಮ ಅದಕ್ಕೆ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಳಿದಿ, ನಮಗೆ ಹೇಳಲಿಲ್ಲ ಯಾಕೆ ಎಂದ. ಅದಕ್ಕೆ ಸಲೀಂ ಹೇಳ್ತಾರೆ, ಮಾಮ ನೀವು ಮಾತ್ರ ಅವನಿಗೆ ಮಾತ್ರ ಹೇಳಿದ್ರಲ್ಲ, ನಮಗೆ ಹೇಳಲಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಸುಂದರ್, ನೋಡು ಸಲೀಂ, ಒಬ್ಬರ ಗುಪ್ತ ಸಂಕೇತ ಇನ್ನೊಬ್ಬರಿಗೆ ಗೊತ್ತಾಗಬಾರದು, ಒಬ್ಬರ ಗುಪ್ತ ಸಂಕೇತ ಇನ್ನೊಬ್ಬರಿಗೆ ಗೊತ್ತಾಗಬಾರದು, ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದಬಹುದಲ್ವೇ, ಬೇರೆಯವರ ಪತ್ರ ನಾವು ಓದಬಾರದಲ್ವೇ, ಅದಕ್ಕಾಗಿ ಗುಪ್ತ ಸಂಕೇತ ಅವನಿಗೆ ಮಾತ್ರ ಹೇಳಿದ್ದು ಎಂದು. ಯಾಕೆ ಅವನಿಗೆ ಗುಟ್ಟಾಗಿ ಹೇಳಿದ್ದು ಅಂದರೆ ಒಬ್ಬರ ಪತ್ರನ ಇನ್ನೊಬ್ಬರು ಓದಬಾರ್ದು, ಅದಕ್ಕೆ ಅವನ ಸಂಕೇತ ಅವನಿಗೆ ಗೊತ್ತಿರುತ್ತೆ, ಅದನ್ನು ಓಪನ್ ಮಾಡಿ ಅವನು ಓದಬೇಕು, ಅದಕ್ಕಾಗಿ ಹೇಳಿದ್ದು ಅಂತ ಹೇಳ್ತಾರೆ. raju.sundar@gmail.com ಎಂಬುದು ರಾಜುವಿನ ಇಮೇಲ್ ವಿಳಾಸ. ಆ ಒಂದು ಇಮೇಲ್ ವಿಳಾಸ ಯಾವುದಪ್ಪ ಅಂದರೆ raju.sundar@gmail.com. ಮಕ್ಕಳೇ, ರಾಜುವಿನ ಇಮೇಲ್ ವಿಳಾಸಕ್ಕೆ ನನ್ನ ಮೇಲ್ನಿಂದ ಚಾರಣಕ್ಕೆ ಪ್ರಸಿದ್ಧವಾದ ಯಾಣದ ಕೆಲವು ಚಿತ್ರ ಹಾಗೂ ಇವರನ್ನು ಕಳಿಸುತ್ತೇನೆ ಎಂದರು. ಅದಕ್ಕೆ ಇವಾಗ raju.sundar@gmail ಅನ್ನೋದು ಯಾವುದು ರಾಜುವಿನ ಇಮೇಲ್ ವಿಳಾಸ. ಆ ಇಮೇಲ್ ವಿಳಾಸಕ್ಕೆ ನಾನು ಒಂದು ಪತ್ರ ಬರೆದು ಅದರಲ್ಲಿ ಪತ್ರನೂ ಕಳಿಸ್ತೀನಿ, ಮತ್ತು ಈ ಚಾರಣಕ್ಕೆ ಅಂದರೆ ಎಲ್ಲಿಗೆ ಯಾಣಕ್ಕೆ ಹೋಗುತ್ತಕ್ಕಂಥ ಕೆಲವೊಂದು ಅದರ ಚಿತ್ರಗಳನ್ನು ಮತ್ತು ವಿವರಗಳನ್ನು ಕಳಿಸ್ತೀನಿ ಅಂತ ಹೇಳ್ತಾರೆ. ಅನಂತರ ಇಮೇಲ್ ತೆರೆಯುವುದರ ಬಗ್ಗೆ ರಾಜುವಿಗೆ ತಿಳಿಸಿದರು. ಅವರ ಇಮೇಲ್ ಅಡ್ರೆಸ್ಸಿಗೆ ಒಂದು ಕಳಿಸ್ತಾರಲ್ಲ, ಆಮೇಲೆ ರಾಜು ಹೇಳ್ಕೊಡ್ತಾರೆ ಹೇಗೆ ನೀನು ಅಲ್ಲೋಗಿ ಇಮೇಲ್ನ ಓಪನ್ ಮಾಡಿ ಓದೋದು ಅಂತೇಳಿ. ರಾಜು ಇಮೇಲ್ ತೆರೆದ. ಆ ಲೇಖನವನ್ನು ರಾಜು ತನ್ನ ಗೆಳೆಯನಿಗೆ ಬರೆದ ಪತ್ರದಂತೆ ಬದಲಾಯಿಸಿಕೊಳ್ಳಲು ಸುಂದರ್ ಸಲಹೆ ನೀಡಿದರು. ಈಗ ಸುಂದರ್ ಅವರು ಒಂದು ಇಮೇಲ್ ತಯಾರಿಸಿರ್ತಾರೆ, ರಾಜು ಕಳಿಸ್ತಾರೆ. ರಾಜು ಅದನ್ನು ಏನಂತ ಚೇಂಜ್ ಮಾಡ್ಕೋಬೇಕು, ಅವನು
ತನ್ನ ಸ್ನೇಹಿತನಿಗೆ ಬರದಂತೆ ಚೇಂಜ್ ಮಾಡ್ಕೊಳ್ಳೋದು ಅವ್ರ ತಂದೆ ಹೇಳಿಕೊಡ್ತಾರೆ, ಅದರಂತೆ ಅವನು ಬದಲಾಯಿಸ್ತಾನೆ. ಮಕ್ಕಳೆಲ್ಲರೂ ನೀವು ನಮಗೆ ಒಳ್ಳೆಯ ಮಾಹಿತಿ ಹೇಳಿದ್ದೀರಿ ಮಾಮ, ಇಮೇಲ್ ಬಗ್ಗೆ ಹೇಳಿಕೊಟ್ಟು ಮಾದರಿ ಸಹಿತ ವಿವರಿಸಿದ್ದೀರಿ, ನಿಮಗೆ ಧನ್ಯವಾದಗಳು ಎಂದು ಹೇಳಿ ಅಲ್ಲಿಂದ ಹೊರಟರು. ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ, ನಾವು ಇಮೇಲ್ ತಯಾರಿಸೋದು ನೋಡಿದ್ವಿ, ಅದರಲ್ಲಿ ಪತ್ರ ಬರೆಯೋದು ನೋಡಿದ್ವಲ್ಲ ಅಂತೇಳಿ, ನಿಮಗೆ ತುಂಬ ಧನ್ಯವಾದಗಳು ನಮಗೆ ಹೇಳಿಕೊಟ್ಟಿದ್ದಕ್ಕೆ ಅಂತ ಹೇಳ್ತಾರೆ. ಮಾರನೇ ದಿನ ಮಕ್ಕಳೆಲ್ಲ ಶಾಲೆಗೆ ಬಂದರು. ಮತ್ತು ಮಾರನೇ ದಿವಸ ಎಲ್ಲ ಮಕ್ಕಳು ಶಾಲೆಗೆ ಬರ್ತಾರೆ. ಪದ್ಮಿನಿ ಮೇಡಮ್, ಮಕ್ಕಳೇ, ಶನಿವಾರ ನಾನು ಪತ್ರ ಲೇಖನದ ಬಗ್ಗೆ ತಿಳಿಸಿ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದೆ, ಯಾರು ಈ ಪ್ರಯತ್ನ ಮಾಡಿದ್ದೀರಿ ಎಂದರು. ಅದಕ್ಕೆ ಟೀಚರ್ ಬಂದ ತಕ್ಷಣ ಕೇಳ್ತಾರೆ, ಶನಿವಾರ ನಾನು ವಿಶೇಷ ಪತ್ರ ಬರೆಯೋದು ಹೇಗೆ ಹೇಳಿದ್ದೆ, ಅದನ್ನು ಯಾರು ಮಾಡ್ಕೊಂಬಂದಿದ್ದೀರಾ ಆ ವರ್ಕ್ನ ಅಂತ ಕೇಳ್ತಾರೆ. ಆಗ ರಾಜು, ರಾಗಿಣಿ, ಸಲೀಂ, ಜೆನಿಫರ್ ಹಾಗೂ ಶಂಕರ್ ಎದ್ದು ನಿಂತು, ಟೀಚರ್, ನಮ್ಮನ್ನು ಕಂಪ್ಯೂಟರ್ ಕೊಠಡಿಗೆ ಕರೆದುಕೊಂಡು ಹೋಗಿ ಅಲ್ಲಿ ನಿಮಗೆ ನಮ್ಮ ವಿಶೇಷ ಪತ್ರ ತೋರಿಸುತ್ತೇವೆ ಎಂದರು. ಅದಕ್ಕೆ ಅವರು ಕೇಳಿದ್ದೆ ತಡ ಅವರ 5 ಜನನು ರಾಜು, ರಾಗಿಣಿ, ಸಲೀಂ, ಜೆನಿಫರ್, ಶಂಕರ್ ಎದ್ದು ನಿಂತ್ಕೊಬಿಟ್ಟು, ಟೀಚರ್ ನಾವು ಮಾಡ್ಕೊಂಬಂದಿದ್ದೀವಿ, ನಾವು ಅದನ್ನು ಕಂಪ್ಯೂಟ್ರಲ್ಲೇ ತೋರಿಸ್ತೀವಿ, ನನಗೆ ಕಂಪ್ಯೂಟರ್ ರೂಮಿಗೆ ಕರ್ಕೊಂಡು ಹೋಗಿ ಆ ವಿಶೇಷ ಪತ್ರ ತೋರಿಸ್ತೀವಿ ಅಂತ ಹೇಳ್ತಾರೆ. ಎಲ್ಲರೂ ಕಂಪ್ಯೂಟರ್ ಕೊಠಡಿಗೆ ಹೋದರು. ಅದರಂತೆ ಟೀಚರು ಅವ್ರನ್ನ ಕಂಪ್ಯೂಟರ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ರಾಜು ಕಂಪ್ಯೂಟರ್ ತೆರೆದು ಯಾರಿಗೂ ಕಾಣದ ಹಾಗೆ ತನ್ನ ಗುಪ್ತ ಸಂಕೇತ ಬಳಸಿ ಇಮೇಲ್ನಲ್ಲಿದ್ದ ಪತ್ರವನ್ನು ತೆರೆದು ತೋರಿಸಿದ. ಕಂಪ್ಯೂಟರ್ ರೂಮಿಗೆ ಕರ್ಕೊಂಡು ಹೋದ ತಕ್ಷಣ ಕಂಪ್ಯೂಟರ್ ಓಪನ್ ಮಾಡಿದ ತಕ್ಷಣ ರಾಜು ಏನು ಮಾಡ್ತಾನೆ, ಯಾರಿಗೂ ಗೊತ್ತಾಗಲಾರ್ದಂಗೆ ಒಂದು ಗುಪ್ತ ಸಂಕೇತ ಅಂದರೆ ಪಾಸ್ವರ್ಡನ್ನು ಎಂಟ್ರ್ ಮಾಡಿ ಇಮೇಲನ್ನು ಓಪನ್ ಮಾಡಿ ತೋರಿಸ್ತಾನೆ. ಅದರಲ್ಲಿ ಯಾಣದ ಚಿತ್ರಗಳನ್ನು ಹಾಗೂ ಅದರ ವಿವರಗಳನ್ನು ರಾಗಿಣಿ ಮತ್ತು ಜೆನಿಫರ್ ಓದಿದರು. ಅದರಲ್ಲಿ ಯಾಣದ ಚಿತ್ರ ಕೊಟ್ಟಿರ್ತಾರೆ ಮತ್ತು ಅದರ ಬಗ್ಗೆ ವಿವರಣೆ ಕೊಟ್ಟಿರ್ತಾರೆ. ಅದನ್ನು ಜೆನಿಫರ್ ಮತ್ತು ರಾಗಿಣಿ ಓದ್ತಾರೆ. ಏನಂತ ಬರೆದಿದ್ದಾರೆ ಪತ್ರನ ನೋಡೋಣ. ಪ್ರೀತಿಯ ಸಲೀಂ, ಮಲೆನಾಡಿನ ಪ್ರವಾಸಿ ತಾಣಗಳಲ್ಲಿ ಗಗನಚುಂಬಿ ಹೆಬ್ಬಂಡೆಗಳ ತಾಣವಾದ ಯಾಣ ಕೂಡ ಒಂದು. ಮಲೆನಾಡು ಅಂತಂದರೆ ಯಾವಾಗಲೂ ಮಳೆ ಸುರಿತಾ ಇರುತ್ತೆ. ಅದು ಪ್ರವಾಸಿ ತಾಣಗಳಲ್ಲಿ ಅಂದರೆ ಪ್ರವಾಸಿಗರಿಗಾಗಿ ಇರ್ತಕ್ಕಂಥ ಸ್ಥಳ ಏನೋ, ಎಲ್ಲರೂ ಬಹಳ ಜನ ನೋಡ್ತಾ ಇರ್ತಾರೆ. ಅಲ್ಲಿ ಗಗನಚುಂಬಿ ಹೆಬ್ಬಂಡೆಗಳು, ಗಗನ ಅಂದರೆ ಆಕಾಶ, ಚುಂಬಿ ಅಂದರೆ ಅದಕ್ಕೆ ಮುತ್ತು ಕೊಡ್ತಾ ಇದೆಯೇನೋ, ಆಕಾಶಕ್ಕೆ ಮುತ್ತು ಕೊಡ್ತಾ ಇರೋಷ್ಟು ಎತ್ತರ ಹೆಬ್ಬಂಡೆಗಳನ್ನು, ದೊಡ್ಡದಾದ ಬಂಡೆಗಳ ತಾಣವಾದ ಯಾಣ. ಯಾಣದಲ್ಲಿ ಅಷ್ಟೊಂದು ದೊಡ್ಡದಾದ ಬಂಡೆಗಳು ಇದೆ, ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ. ಇದು ಕೂಡ ಒಂದು. ಶಿರಸಿಯಿಂದ ಯಾಣ ಎಂಬ ಹಳ್ಳಿ ತಲುಪಿ ಅಲ್ಲಿಂದ 2 ಕಿಲೋಮೀಟರ್ ದಾರಿಯಲ್ಲಿ ಪ್ರಯಾಣಿಸಬೇಕು. ಈಗ ಯಾಣಕ್ಕೆ ಹೋಗಬೇಕು ಅಂತಂದರೆ ಶಿರಸಿಯಿಂದ ಯಾಣ ಅಂತ ಹಳ್ಳಿಗೆ ಹೋಗಬೇಕು. ಅಲ್ಲಿಂದ 2 ಕಿಲೋಮೀಟ್ರ್ ಕಾಲ್ದಾರಿಗೆ ಹೋಗಬೇಕು. ಬಹಳ ಇಕ್ಕಟ್ಟಾದ ಕಾಡಿನ ದಾರಿಯಲ್ಲಿ ಸಾಗುವಾಗ ಸುಸ್ತಾಗುತ್ತದೆ. ಅಲ್ಲಿ ತುಂಬ ಇಕ್ಕಟ್ಟಾಗಿರುತ್ತೆ, ಕಾಡಿನ ದಾರಿ ಮಧ್ಯೆ ಹೋಗಬೇಕು, ಆವಾಗ ಎಲ್ಲರಿಗೂ ಆಯಾಸ ಆಗುತ್ತೆ. ಹೀಗೆ ಸಾಗುವಾಗ ತಂಪು ಗಾಳಿಯ ಅನುಭವ ಹಿತ ನೀಡುತ್ತದೆ. ಹೀಗೆ ಹೋಗ್ತಾ ಇದ್ರು ಆಯಾಸ ಆದರೂ ಸಹ ಅಲ್ಲಿ ಸುಂದರವಾದ ಪ್ರಕೃತಿ ನಡುವೆ ಬೀಸ್ತಕ್ಕಂಥ ಹಿತವಾದ ಗಾಳಿ ಸಹ ನಮಗೆ ಒಳ್ಳೆಯ ಅನುಭವ ಕೊಡುತ್ತೆ. ಮುಂದೆ ಸಾಗಿದರೆ ನಮಗೆ ಮೋಹಿನಿ ಶಿಖರ ಎದುರಾಗುತ್ತದೆ. ಹಂಗೆ ಮುಂದೆ ಸಾಗ್ತಾ ಒಂದು ದೊಡ್ಡ ಶಿಖರ ಕಾಣುತ್ತೆ, ಅದು ಮೋಹಿನಿ ಶಿಖರ. ಇದು ಸುಮಾರು 300 ಅಡಿ ಎತ್ತರವಿದೆ. 300 ಅಡಿ ಎತ್ತರ ಇದೆ ಈ ಮೋಹಿನಿ ಶಿಖರ. ಈ ಶಿಖರವನ್ನು ನೋಡುತ್ತಾ ಮುಂದುವರೆದರೆ ಮೈ ರೋಮಾಂಚನಗೊಳಿಸುವ 390 ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಾಣುತ್ತದೆ. ಮೋಹಿನಿ ಶಿಖರ 300 ಅಡಿ ಇದೆ. ಅದಕ್ಕಿಂತ ಮುಂದೆ ಹೋದರೆ ಇನ್ನೂ ಎತ್ತರ ಎಷ್ಟಿದೆ, 390 ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಾಣುತ್ತೆ. ಈ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ. ಅಲ್ಲಿ ಏನೋ ಕಪ್ಪು ಕಲ್ಲಿಂದ ಮಾಡಿದರೇನೋ ಉಕ್ಕಿನ ಕೋಟೆ ಅಂದರೆ ತುಂಬ ಒತ್ತೊತ್ತಾಗಿ ಕಲ್ಲುಗಳಿರುತ್ತೆ, ದೊಡ್ಡದು ದಪ್ಪದ ಇರುತ್ತೆ. ನೋಡಿದರೆ ಕೋಟೆನೇ ಇರಬೇಕೇನೋ ಅನಿಸುತ್ತೆ, ಆದರೆ ಇದು ಕಲ್ಲಿನಿಂದ ಸುತ್ತುವರಿದೆ, ಅದು ಕಪ್ಪು ಕಲ್ಲಿನಿಂದ. ಪ್ರಕೃತಿ ಮಾತೆಯ ಶಿಲ್ಪಿಯ ರೂಪ ತಾಳಿ ಇಲ್ಲಿ ಆಕೃತಿಗಳನ್ನು ಕೆತ್ತಿದ್ದಾಳೆ ಎಂಬಷ್ಟರ ಮಟ್ಟಿಗೆ ಈ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ. ಯಾರೋ ಶಿಲ್ಪಿ ಕಳೆದಿಟ್ಟಿದ್ದಾರೇನೋ ಅನ್ಬೇಕು, ಆ ಥರ. ಅಂದರೆ ಪ್ರಕೃತಿನೇ ಒಂದು ಶಿಲ್ಪಿಯ ಆಕಾರ ತಳೆದ್ಬಿಟ್ಟು ತಾನೇ ಇದನ್ನು ಕೆತ್ತಿದಾಳೇನೋ ಅನ್ನೋಷ್ಟರ ಮಟ್ಟಿಗೆ ತುಂಬ ಸುಂದರವಾಗಿ ಇದೆ ಆ ದೃಶ್ಯ. ಯಾಣದ ಕುರಿತಾದ ಒಂದು ದಂತಕಥೆ ಇದೆ. ಯಾಣದ ಕುರಿತಾದ ಒಂದು ದಂತಕಥೆ ಅಂದರೆ ಒಬ್ಬರಿಂದ ಒಬ್ಬರು ಬಾಯಿಗೆ ಹೋಗಿರ್ತಕ್ಕಂಥ ಕತೆ. ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ. ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ಈ ದಂತಕಥೆ. ಈ ದಂತಕಥೆ ಅಂತ ಅಂದರೆ ಏನಂತಂದರೆ, ಈ ಬಹಳ ಹಿಂದಿನ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರ ರಾಕ್ಷಸನ ಕೇಳಿದಿರಲ್ಲ, ಅಲ್ಲಿ ವಾಸವಾಗಿದ್ದ. ಅವನಿಗೆ ಎಲ್ಲರ ತಲೆ ಮೇಲೂ ಕೈ ಇಟ್ಬಿಟ್ಟು ಎಲ್ಲರನ್ನೂ ಸಾಯಿಸ್ತಾ ಇದ್ದ. ಅದರ ಉಪಟಳ ಬಹಳ ಹೆಚ್ಚಾಯಿತು. ಆವಾಗ ಏನು ಮಾಡ್ದ, ಶಿವ ಅವನನ್ನು ಸುಟ್ಟು ಭಸ್ಮ ಮಾಡ್ದ. ಆ ಬೂದಿಯಿಂದನೇ ಈ ಶಿಖರ ಬೆಳೆದಿರೋದು ಅಂತ ಒಂದು ಕತೆ ಇದೆ. ಆದರೆ ಭೂಗರ್ಭಶಾಸ್ತ್ರದ ಸಂಶೋಧನೆ ಪ್ರಕಾರ ಅತಿ ಹೆಚ್ಚು ಖನಿಜ ಸಂಪತ್ತಿನಿಂದ ಸುಣ್ಣದ ಕಲ್ಲಿನಿಂದ ಕೂಡಿದ ಜಾಗ ಇದು. ಭೂಗರ್ಭಶಾಸ್ತ್ರ ಅಂದರೆ ಭೂಮಿ ಬಗ್ಗೆ, ಭೂಮಿಯ ಪದರಗಳ ಬಗ್ಗೆ ಓದೋದು. ಅದರಲ್ಲಿ ಏನು ಹೇಳ್ತಾರೆ, ಇಲ್ಲಿ ಹೆಚ್ಚು ಖನಿಜಗಳಿದೆ ಮತ್ತು ಸುಣ್ಣದ ಕಲ್ಲಿನಿಂದ ಕೂಡಿರೋ ಜಾಗ ಇದಾಗಿದೆ ಅಂತ ಹೇಳ್ತಾರೆ. ಇಲ್ಲಿನ ಕಲ್ಲಿನ ಗುಹೆಯೊಳಗೆ ಪ್ರವೇಶಿಸುವುದು ಒಂದು ಸುಂದರ ಅನುಭವ. ಅಲ್ಲಿ ಬರೀ ದೊಡ್ಡ ಗುಡ್ಡನೇ ಅಲ್ಲ, ಅಲ್ಲಿ ಒಂದು ಗುಹೆಯೂ ಇದೆ. ಅದರೊಳಗೆ ಹೋಗೋದು ಒಂದು ಸುಂದರ ಅನುಭವ. ಆ ಅನುಭವನ ನಾವು ಪಡ್ಕೋಬೇಕು.
ಕುಮಟಾ ತಾಲೂಕಿಗೆ ಹೊಂದಿಕೊಂಡಿದ್ದು ಅಲ್ಲಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಯಾಣ ಯಾವ ತಾಲೂಕಿಗೆ ಸೇರಿದೆ? ಕುಮಟಾ ತಾಲೂಕಿಗೆ ಸೇರಿದೆ ಮತ್ತು ಅಲ್ಲಿಂದ 25 ಕಿಲೋಮೀಟ್ರು ದೂರ ಇದೆ. ಅಲ್ಲಿ ಶಿವರಾತ್ರಿಯ ದಿನ ಭೈರವೇಶ್ವರ ಸ್ವಾಮಿಯ ಉತ್ಸವ ನಡೆಯುತ್ತದೆ. ಯಾಣದಲ್ಲಿ ಪ್ರತಿ ಶಿವರಾತ್ರಿ ದಿನ ಭೈರವೇಶ್ವರ ಸ್ವಾಮಿಯ ಉತ್ಸವ ನಡೆಯುತ್ತೆ. ಯಾಣದ ಬಗ್ಗೆ ಕೇಳುವುದಕ್ಕಿಂತ ನೋಡಿ ಅನುಭವಿಸುವುದೇ ಚೆಂದ. ನಮ್ಮನ್ನು ಯಾಣ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವಂತೆ ಪದ್ಮಿನಿ ಮೇಡಮ್ ಅವರಲ್ಲಿ ಕೇಳಿಕೊಳ್ಳೋಣ ಅಲ್ಲವೇ? ನಿನ್ನ ಗೆಳೆಯ ರಾಜು. ನೋಡಿ ಎಷ್ಟು ಚೆನ್ನಾಗಿ ಪತ್ರ ಬರ್ತಾನೆ ಯಾಣದ ಬಗ್ಗೆ. ಅದನ್ನು ಓದಿದರೆ ನಾವು ನಿಜವಾಗ್ಲೂ ಹೋಗಿ ನೋಡಬೇಕಪ್ಪ ಅಂತ ಅನಿಸುತ್ತೆ. ಯಾಣದ ಬಗ್ಗೆ ಕೇಳೋದಕ್ಕಿಂತ ನೋಡಿ ಅನಿಸೋದೇ ಚೆಂದ. ಈಗ ಯಾಣದ ಬಗ್ಗೆ ಹಿಂಗೆ ಓದಿದರೆ ಕೇಳಿದರೆ ಅಷ್ಟೊಂದು ನಮಗೆ ಸಂತೋಷ ಕೊಡಲ್ಲ, ನಾವು ಸ್ವತಃ ಹೋಗಿ ನೋಡಬೇಕು ಅಂತ ಹೇಳ್ತಾರೆ. ಮತ್ತು ನಾವು ಪದ್ಮಿನಿ ಮೇಡಮ್ನ ಯಾಣಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಕೇಳೋಣ ಅಲ್ವಾ ರಾಜು ಅಂತ ಸಲೀಮ್ಗೆ ರಾಜು ಬರೆದಿರ್ತಾನೆ. ನಿನ್ನ ಗೆಳೆಯ ರಾಜು ಅಂತ ಹೇಳ್ತಾನೆ. ಮಕ್ಕಳು ಸಿದ್ಧಪಡಿಸಿದ ವಿಶೇಷ ಪತ್ರವನ್ನು ನೋಡಿ ಶಿಕ್ಷಕರಿಗೆ ಸಂತೋಷವಾಯಿತು. ಪದ್ಮಿ ಟೀಚರ್ ಮಕ್ಕಳಿಗೆ ಶಬಾಸ್ ಹೇಳಿದರು. ಈ ಪತ್ರ ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ, ಅದು ಹೊಸ್ದಾಗಿ ಕಲ್ತಿರೋದು. ಇಮೇಲ್ ಮುಖಾಂತರ ಪತ್ರ ಬರೆದಿದ್ದಾರೆ. ಟೀಚರ್ಗೆ ತುಂಬ ಸಂತೋಷ ಆಯಿತು. ಎಲ್ಲರಿಗೂ ಶಬಾಸ್ಗಿರಿ ಕೊಡ್ತಾರೆ. ಹಾಗೂ ಇತರ ಮಕ್ಕಳಿಗೆ ಇಮೇಲ್ ಪತ್ರದ ಬಗ್ಗೆ, ಅದರ ಅವಶ್ಯಕತೆಯ ಬಗ್ಗೆ ತಿಳಿಸಿದರು. ಮತ್ತು ಇಮೇಲ್ ಪತ್ರ ಮಾಡೋದು ಹೇಗೆ ಮತ್ತು ಅದರ ಉಪಯೋಗ ಏನು, ಎಲ್ಲರಿಗೂ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ಬೇರೆ ಮಕ್ಕಳಿಗೂ ಸಹ ತಿಳಿಸಿದರು. ಯಾಣಕ್ಕೆ ಪ್ರವಾಸ ಹೋಗೋಣ ಎಂದರು. ಮಕ್ಕಳಿಗೆಲ್ಲ ಸಂತೋಷವಾಯಿತು. ಟೀಚರ್ಗೂ ಸಹ ಹೇಳ್ತಾರೆ, ಆಯಿತು ಯಾಣಕ್ಕೆ ಕರ್ಕೊಂಡು ಹೋಗ್ತೀವಿ, ಹೋಗೋಣ ಅಂತ ಹೇಳ್ತಾರೆ. ಮಕ್ಕಳಿಗೆಲ್ಲ ತುಂಬ ಸಂತೋಷ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಕಂಪ್ಯೂಟರ್ ಪರದೆ ಮೇಲೆ ಯಾಣದ ಚಿತ್ರಗಳನ್ನು ಕಳಿಸಿರೋ ಫೋಟೋ ಇದೆ. ಮಕ್ಕಳೆಲ್ಲ ಅಲ್ಲಿ ಇಮೇಲಿನ ತೆಗೆದು ತೋರಿಸ್ತಾ ಇದ್ದಾರೆ. ಮತ್ತು ಈ ಕಡೆ ನೋಡಿ ಯಾಣನ ಎಷ್ಟು ಚೆನ್ನಾಗಿದೆ, ಸುಂದರವಾದ ದೃಶ್ಯ. ನಾವು ಸಹ ಅಲ್ಲಿ ಹೋಗಿ ನೋಡಿ ಅನುಭವಿಸೋದೇ ತುಂಬ ಒಳ್ಳೆಯ ಅನುಭವ ಆಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ನಾವು ಅಂಥ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ಅದ್ರ ಬಗ್ಗೆ ನಾವು ಮಾಹಿತಿನ ತಿಳ್ಕೋಬೇಕು.